ದೇಶಾದ್ಯಂತ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಮನೆ ಮಾಡ್ತಾ ಇದೆ. ಇದೇ ವೇಳೆ ದೆಹಲಿಯ ಕೆಂಪು ಕೋಟೆಯಲ್ಲಿ ಗರಗ ಗ್ರಾಮದ ಧ್ವಜ, ರಾಷ್ಟ್ರ ಧ್ವಜ ಹಾರಾಡಲಿದೆ. ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ ಸಿದ್ಧವಾಗುವಂತಹ ರಾಷ್ಟ್ರ ಧ್ವಜ ಹಾರಾಡಲಿದೆ. ಈ ಹಿಂದೆ ದೇಶಾದ್ಯಂತ ಭಾರಿ ಬೇಡಿಕೆಯನ್ನು ಹೊಂದಿತ್ತು ಇಲ್ಲಿನ ರಾಷ್ಟ್ರ ಧ್ವಜ. ಸದ್ಯ ಮಾರುಕಟ್ಟೆಯಲ್ಲಿ ಪ್ಲಾಸ್ಟಿಕ್ ಸಿಂಥೆಟಿಕ್ ಧ್ವಜಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಪ್ಲಾಸ್ಟಿಕ್ ಹಾಗೂ ಸಿಂಥೆಟಿಕ್ ಧ್ವಜಗಳ ಹಾವಳಿಯಿಂದಾಗಿ ಖಾದಿ ಧ್ವಜಕ್ಕೆ ಬೇಡಿಕೆನೇ ಇಲ್ಲ. ಮಹಾತ್ಮ ಗಾಂಧಿ ಕನಸಿನ ಯೋಜನೆಯಾಗಿತ್ತು ಗ್ರಾಮೋದ್ಯೋಗ. ಇದೀಗ ಖಾದಿ ಬಟ್ಟೆ ಧ್ವಜಕ್ಕೆ ಡಿಮ್ಯಾಂಡ್ ಇಲ್ಲದೆ ಉದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿದೆ. ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ಹರ್ ಘರ್ ತಿರಂಗ ಅನ್ನುವಂತಹ ಒಂದು ಯೋಜನೆ ಏನು ಸದ್ಯಕ್ಕೆ ಆರಂಭ ಮಾಡಲಾಗಿತ್ತು, ಒಂದು ಬಹುದೊಡ್ಡ ಅಭಿಯಾನ. ಈ ಅಭಿಯಾನದ ಭಾಗವಾಗಿ ಕೇಂದ್ರ ಸರ್ಕಾರ ಪ್ಲಾಸ್ಟಿಕ್ ಧ್ವಜಗಳನ್ನು ನಿರ್ಮಾಣ ಮಾಡೋದಕ್ಕೆ, ಪ್ಲಾಸ್ಟಿಕ್ ಧ್ವಜಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಕಾನೂನುಗಳಲ್ಲಿ ತಿದ್ದುಪಡಿ ಮಾಡಲಾಯಿತು. ಕೇಂದ್ರ ಸರ್ಕಾರನೇ ಮಾಡ್ತು, ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಮಾಡ್ತದನ್ನು. ಆಗ ಖಾದಿ ಗ್ರಾಮೋದ್ಯೋಗಕ್ಕೆ ಭಾರಿ ಪ್ರಮಾಣದಲ್ಲಿ ಹೊಡೆತ ಬಿತ್ತು. ಬಾಗಲಕೋಟೆಯಲ್ಲೂ ಕೂಡ ನಾವು ಸಾಕಷ್ಟು ಕಡೆಗಳಲ್ಲಿ ನೋಡಿದ್ವಿ. ಯಾರ್ಯಾರು ನೇಕಾರರಿದ್ದಾರೆ, ಈ ಧ್ವಜಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕೆಲವು ಸೆಂಟರ್ಗಳೇನಿದ್ದಾವೆ, ಅಲ್ಲಿರುವಂತಹ ಉದ್ಯೋಗಿಗಳೆಲ್ಲರಿಗೂ ಕೂಡ ಭಾರಿ ಹೊಡೆತ ಬಿತ್ತು. ಹೀಗಾಗಿ ಅನೇಕರು ಕಣ್ಣೀರು ಕೂಡ ಇಟ್ಟಿದ್ದರು, ಕೇಂದ್ರ ಸರ್ಕಾರ ಈ ರೀತಿಯಾಗಿ ಮಾಡಬಾರ್ದಾಗಿತ್ತು ಅಂತ. ಈಗ ಕೇಂದ್ರ ಸರ್ಕಾರ ಕಾನೂನುಗಳಲ್ಲಿ ತಿದ್ದುಪಡಿ ಮಾಡಿದೆ. ಹಾಗಾಗಿ ಯಾರು ಬೇಕಾದರೂ ಕೂಡ ಪ್ಲಾಸ್ಟಿಕ್ನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಈಗ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆದರೆ ಅದರ ನಂತರದಲ್ಲಿ ಈಗ ನಾವು ಇವ್ರನ್ನ ರಕ್ಷಣೆ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಗರಗ ಗ್ರಾಮದ ಧ್ವಜವನ್ನು ನಾವು ಅಲ್ಲಿ ಹಾರಾಡಿಸ್ತೀವಿ ಅಂತ ಹೇಳ್ತಾ ಇದೆ. ಅದಕ್ಕೆ ಗರಗ ಗ್ರಾಮದ ಜನನೇ ಹೇಳಬೇಕು ಎಷ್ಟರ ಮಟ್ಟಿಗೆ ಅವರು ಖುಷಿಯಾಗಿದ್ದಾರೆ, ಇದರಿಂದ ಅವರ ಹೊಟ್ಟೆಪಾಡಿನ ಕಥೆ ಏನು, ಅದರ ಬಗ್ಗೆ ಅವರೇ ಮಾತಾಡಬೇಕು. ನಮ್ಮ ಸಂಸ್ಥೆ 1956ರಲ್ಲಿ ಖಾದಿ ಕೆಲಸವನ್ನು ಪ್ರಾರಂಭ ಮಾಡಿದ್ವು. 5 ಚರ್ಕಗಳೊಂದಿಗೆ ಪ್ಯಾಟಿ ಬಸವಣ್ಣ ದೇವ್ರ ಗುಡಿಯಲ್ಲಿ ಖಾದಿಯನ್ನು ಉತ್ಪಾದನೆ ಮಾಡ್ತಾ ಬಂತು. ಬರಬರ್ತಾ ಇದು ಸಂಸ್ಥೆ ಬೆಳವಣಿಗೆ ಹೊಂತು. ಯಾಕಂದ್ರೆ ಇಲ್ಲಿ ಗರಗದಲ್ಲಿ ಉತ್ಕೃಷ್ಟವಾದ ಉತ್ತಮ ಗುಣಮಟ್ಟದ ಖಾದಿಯನ್ನು ತಯಾರು ಮಾಡ್ತಿತ್ತು. ಹೀಗಾಗಿ ಈ ಸಂಸ್ಥೆ ಬಹಳ ಉನ್ನತೀಕರಣ ಆಯಿತು. ಇದರಿಂದ ಖಾದಿ ಆಯೋಗದವರು ಇಷ್ಟು ಉತ್ಕೃಷ್ಟವಾದ ಖಾದಿ ಬಟ್ಟೆ ನೀವು ತಯಾರು ಮಾಡ್ತೀರಿ, ದೇಶದೊಳಗೆ ರಾಷ್ಟ್ರಧ್ವಜದ ಬಟ್ಟೆ ಅಭಾವ ಐತಿ, ನೀವು ರಾಷ್ಟ್ರಧ್ವಜದ ಬಟ್ಟೆನ ಯಾಕೆ ತಯಾರು ಮಾಡಬಾರ್ದು ಅಂತೇಳಿ ನಮ್ಮ ಒಂದು ಅಹವಾಲು ಹಾಕ್ಕೊಟ್ಟು 2023ನೇ ಇಸ್ವಿಯಲ್ಲಿ ನಮಗೆ BIS-ದವ್ರು ಮತ್ತೊಂದು ಇದನ್ನು ಆಫರ್ ಕೊಟ್ಟರು, ನೀವು ಸಂಪೂರ್ಣವಾಗಿ ಧ್ವಜ ತಯಾರು ಮಾಡಿರಿ ಅಂತೇಳಿ. ಅದನ್ನು ನಾವು 1 ತಿಂಗಳಲ್ಲಿ BIS ಮಾರ್ಕಿನ ಲೈಸೆನ್ಸ್ ಅಂತ ತಗೊಂಡು ಈಗ ಸಂಪೂರ್ಣವಾಗಿ ನಾವಿಲ್ಲಿ ಧ್ವಜವನ್ನು ತಯಾರು ಮಾಡಿ ದೇಶ ತುಂಬಿ ಎಲ್ಲ ಮಾರಾಟ ಮಾಡ್ತೇವೆ. ಕೆಂಪು ಕೋಟೆ ಮೇಲೆ ಹಾರಾಡೋ ರಾಷ್ಟ್ರಧ್ವಜ ಖಾದಿ ಬಟ್ಟೆ ಇತ್ತು, ಅದು ಗರಗದ ಖಾದಿ ಬಟ್ಟೆ ಧ್ವಜ. ಈಗಲಾದ್ರೂ ನಮ್ಮ ಗರಗದ ಧ್ವಜನ ಹಾರಾಡ ಆಗ್ತೈತಿ. ಇದನ್ನೆಲ್ಲ ನಮಗೆ ಭಾಳ ಹೆಮ್ಮೆಯ ಕೆಲಸ ಅಂತ ನಾವು ಭಾರತೀಯ ನಾಗರಿಕ ಖಾದಿ ಬಟ್ಟೆಯ ರಾಷ್ಟ್ರ ಧ್ವಜವನ್ನೇ ಹಾರಾಟ ಮಾಡ್ಬೇಕಂತೇಳಿ ಒಂದು ಕಾನೂನನ್ನು ಜಾರಿ ಮಾಡ್ಬೇಕಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ನಮ್ಮ ಸಂಸ್ಥೆ 1956ರಲ್ಲಿ ಖಾದಿ ಕೆಲಸವನ್ನು ಪ್ರಾರಂಭ ಮಾಡಿದ್ವು. 5 ಚರ್ಕಗಳೊಂದಿಗೆ ಪ್ಯಾಟಿ ಬಸವಣ್ಣ ದೇವ್ರ ಗುಡಿಯಲ್ಲಿ ಖಾದಿಯನ್ನು ಉತ್ಪಾದನೆ ಮಾಡ್ತಾ ಬಂತು. ಬರಬರ್ತಾ ಇದು ಸಂಸ್ಥೆ ಬೆಳವಣಿಗೆ ಹೊಂತು. ಯಾಕಂದ್ರೆ ಇಲ್ಲಿ